ನೀವು ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆ. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ಪಟ್ಟಣದ ಸುಭಾಷ್ ಕ್ರೀಡಾಂಗಣದಲ್ಲಿ ಸಕಲೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ನಡೆಯಲಿರುವ ಜಾತ್ರೆ ಹಾಗೂ ವಸ್ತು ಪ್ರದರ್ಶನವನ್ನು ನಡೆಸಬೇಕೆಂದು ಒತ್ತಾಯಿಸಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಶನಿವಾರ ಉಪವಿಭಾಗಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಈಗ ಜಾತ್ರೆಗೆ ಅಲ್ಲಿ ಕಸ ಹಾಕಿ ಟಿಕೆಟ್ ಆಗದಲ್ಲಿರೋದ್ರಿಂದ ಸಮಸ್ಯೆ ಆಗಿರೋದ್ರಿಂದ ಸುಭಾಷ್ ಮೈದಾನದಲ್ಲಿ ಜಾತ್ರೆ ನಡೆಸೋಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಈಗಾಗಲೇ ಪುರಸಭೆಯಲ್ಲಿ ರೆಗ್ಯುಲೇಷನ್ ಆದ್ರೂ ಸಹ ಕೆಲವರು ಅದಕ್ಕೆ ವಿರೋಧ ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಡೀ ಸಕಲೇಶಪುರದ ಜಾತ್ರಾ ಈ ಸಂದರ್ಭದಲ್ಲಿ ಹಿಂದೂಪರ ಸಂಘಟನೆಗಳ ಮುಖಂಡ ರಘು ಮಾತನಾಡಿ, ಸಕಲೇಶಪುರ ಸ್ವಾಮಿ ರಥೋತ್ಸವ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾಗಿರುವ ರಥೋತ್ಸವವಾಗಿದೆ. ಕಳೆದ 65 ವರ್ಷಗಳಿಂದ ಪಟ್ಟಣದಲ್ಲಿ ಪ್ರತಿ ವರ್ಷ ಹಳೆಸಂತೆ ಮೈದಾನದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ನಡೆಯುತ್ತಿದ್ದ ಜಾತ್ರೆಗೆ ಈ ಬಾರಿ ಪುರಸಭೆ ತ್ಯಾಜ್ಯ ಹಾಗೂ ಜಾಗದ ಸಮಸ್ಯೆ ತಲೆದಿರುವುದರಿಂದ 66ನೇ ಜಾತ್ರೆ ವಸ್ತು ಪ್ರದರ್ಶನ ನಡೆಸುವುದು ಸರಿಯಾದ ಜಾಗವಿಲ್ಲದೆ ಕಾರಣ ಅನಿವಾರ್ಯವಾಗಿ ಸುಭಾಷ್ ಮೈದಾನದಲ್ಲಿ ಕ್ರೀಡಾಪಟುಗಳ ಕ್ರೀಡಾ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ನಡೆಸಲು ತೀರ್ಮಾನಿಸಲಾಗಿದೆ. ಆದರೆ ಕೆಲವರು ಇದನ್ನ ವಿರೋಧ ಮಾಡುತ್ತಿರುವುದು ಖಂಡನೀಯ. ಇದು ತಾಲೂಕಿನ 1,20,000 ಜನರಿಗೆ ಮಾಡುವ ಅವಮಾನವಾಗಿದೆ. ಶಾಸಕರು ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ 10 ಲಕ್ಷಕ್ಕೂ ಹೆಚ್ಚಿನ ಅನುದಾನ ನೀಡಲು ಮುಂದಾಗಿದ್ದಾರೆ. ಅಲ್ಲದೆ ಶಾಸಕರು ವಸ್ತು ಪ್ರದರ್ಶನಕ್ಕೆ ಬರುವ ಸಾರ್ವಜನಿಕರಿಗೆ ಈ ಬಾರಿ ಹೊರೆಯಾಗದಂತೆ ಕನಿಷ್ಠ ದರ ನಿಗದಿಪಡಿಸಲು ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಜಾತ್ರೆ ಮಹೋತ್ಸವವನ್ನ ಸುಭಾಷ್ ಮೈದಾನದಲ್ಲಿ ಆಯೋಜಿಸಬೇಕು, ಇಲ್ಲದಿದ್ದಲ್ಲಿ ರಥೋತ್ಸವದ ದಿನ ಪ್ರತಿಭಟನೆ ಮಾಡುವುದಾಗಿ ಹೇಳಿದರು. ಬಿಜೆಪಿ ಮುಖಂಡ ವಡಲಹಳ್ಳಿ ಅಶ್ವಥ್ ಮಾತನಾಡಿ, ಪ್ರತಿ ವರ್ಷ ಸಕಲೇಶ್ವರ ಸ್ವಾಮಿಯವರ ರಥೋತ್ಸವದ ಅಂಗವಾಗಿ ನಡೆಯುತ್ತಿದ್ದ ಜಾತ್ರೆ ಮೈದಾನವನ್ನ ತಮ್ಮದೆಂದು ವ್ಯಕ್ತಿಯೋರ್ವರು ತಡೆಯಾಜ್ಞೆ ತಂದಿರುವುದರಿಂದ ಜಾತ್ರೆ ನಡೆಸಲು ಜಾಗದ ಅಭಾವವಾಗಿದೆ. ಈ ನಿಟ್ಟಿನಲ್ಲಿ ಪುರಸಭೆ ವತಿಯಿಂದ ಸುಭಾಷ್ ಮೈದಾನದಲ್ಲಿ ಜಾತ್ರೆಯನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಕ್ರೀಡಾಪಟುಗಳು ಸುಭಾಷ್ ಮೈದಾನದಲ್ಲಿ ಜಾತ್ರೆ ನಡೆಸಲು ಅಡ್ಡಿಪಡಿಸಬಾರದು. ಅಲ್ಲದೆ ಜಾತ್ರೆ ವಸ್ತು ಪ್ರದರ್ಶನದಿಂದ ಬರುವ ಆದಾಯವನ್ನ ಸುಭಾಷ್ ಮೈದಾನದ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸಹ ಹೇಳಿದರು. ಆದರೆ ಶಾಸಕರ ತೇಜೋವಧೆಗಾಗಿ ಒಂದು ತಂಡ ಕೆಲಸ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಕ್ರೀಡಾಪಟುಗಳು ಶಾಸಕರಿಗೆ ಹಾಗೂ ಪುರಸಭೆ ತೀರ್ಮಾನಕ್ಕೆ ಸಹಕರಿಸಬೇಕೆಂದು ಹೇಳಿದರು. ಪ್ರತಿಭಟನೆಯಲ್ಲಿ ನವೀನ್ ಶೆಟ್ಟಿ, ರಘುಗೌಡ, ಜಾನಗಿರಿ ಲೋಕೇಶ್, ಭಾಸ್ಕರ್, ಚೇತನ, ಕೌಶಿಕ್, ಜಾತಹಳ್ಳಿ ಚಂದ್ರು, ಅಗ್ನಿ ಸೋಮು, ವಿನಯ್ ವೀರ್, ದುಷ್ಯಂತ್ ಗೌಡ, ಪುರಸಭಾ ಮಾಜಿ ಸದಸ್ಯ ಮೋಹನ್ ಮುಂತಾದವರು ಹಾಜರಿದ್ದರು. ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗುವುದು. ಈ ಜಾತ್ರಾ ಸಮಯದಲ್ಲಿ 5,000 ಟನ್ ಕಸವಿದ್ದು ಸ್ಥಳಾಂತರಿಸಲು ಸಮಯ ಸಾಲುವುದಿಲ್ಲ. ಹಾಗಾಗಿ ಈ ಬಾರಿಯ ಜಾತ್ರಾ ಮಹೋತ್ಸವವನ್ನು ಸಕಲೇಶಪುರದ ನಾಗರಿಕ ಬಂಧುಗಳ ಒತ್ತಾಯದಂತೆ ಸುಭಾಷ್ ಮೈದಾನದಲ್ಲಿ ನಡೆಸಲು ಅವಕಾಶ ಮಾಡಿಕೊಡಬೇಕು ಮತ್ತು ಸಕಲ ತಯಾರಿಗಳನ್ನು ಮಾಡಲು ಸಂಬಂಧಪಟ್ಟ ಇಲಾಖೆಗೆ ಆದೇಶಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಬಡವರು, ಕೂಲಿ ಕಾರ್ಮಿಕರು ಮತ್ತು ಈ ವರ್ಷದ ಕೆಲಸ ಕಾರ್ಯ ಮುಗಿಸಿ ಜಾತ್ರೆಗೆ ಬಂದು ಮನ ತಣಿಸಿಕೊಳ್ಳುವ ಹಾಗೂ ಮಕ್ಕಳು, ವಿದ್ಯಾರ್ಥಿಗಳು ಪರೀಕ್ಷಾ ತಯಾರಿಗಳನ್ನು ಮಾಡಿಕೊಳ್ಳುವ ಈ ಸಂದರ್ಭದಲ್ಲಿ ಯಾರಿಗೂ ನಿರಾಸೆ ಆಗಬಾರದು. ಆದ್ದರಿಂದ ದಯಮಾಡಿ ಸಕಲೇಶಪುರದ ಸುಭಾಷ್ ಮೈದಾನದಲ್ಲಿ ಜಾತ್ರಾ ಮಹೋತ್ಸವ ನಡೆಸಲು ಸ್ಥಳ ಅವಕಾಶವನ್ನು ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ವಂದನೆಗಳೊಂದಿಗೆ. ಕಳೆದ ಹಲವಾರು ವರ್ಷಗಳಿಂದ ಸಕಲೇಶ್ವರ ಸ್ವಾಮಿ ಜಾತ್ರೋತ್ಸವವು ಅದ್ದೂರಿ ಸೇರಿದ ಹಲವಾರು ಈಗಾಗಲೇ ನಾವು ಅಲ್ಲಿ ತಂದಿರೋದ್ರಿಂದ ಈಗ ನಿನ್ನೆ ಬಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ, ಇಲ್ಲಿ ನಡಿಬಾರ್ದು ಅಂತೇಳಿ. ನಾವು ಮನವಿನೂ ಮಾಡ್ತೀವಿ, ಈ ಅದ್ದೂರಿ ಜಾತ್ರೆಗೆ ದಯಮಾಡಿ ಕ್ರೀಡಾಪಟುಗಳು ಕೂಡ ಸಹಕಾರ ಕೊಡಬೇಕು. ಅದ್ರ ಜೊತೆಗೆ ಶಾಸಕರು ಏನು ಈ ಸುಭಾಷ್ ಮೈದಾನದಲ್ಲಿ ನಡೀತಿರ್ತಕ್ಕಂಥ ಜಾತ್ರೆಯಲ್ಲಿ ಬಂದಂತ ಹಣವನ್ನು ಕೂಡ ಅಲ್ಲಿಯ ಅಭಿವೃದ್ಧಿಗೆ ಬಳಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಸೇರ್ತಕ್ಕಂತಹ ಲಕ್ಷಾಂತರ ಜನರಿಗೆ ದಯಮಾಡಿ ಭಕ್ತಾದಿಗಳಿಗೆ ಎಲ್ಲೂ ಕೂಡ ನೋವು ಉಂಟು ಮಾಡಬಾರ್ದು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಅಲ್ಲೇನೇ ಜಾತ್ರೆನ ಮಾಡ್ತೀವಿ. ಅದ್ರ ಜೊತೆಗೆ ನಾವೆಲ್ಲರೂ ಭಕ್ತಾದಿಗಳು ಕೂಡ ಈ ಸಕಲೇಶ್ವರ ಜಾತ್ರೆ ಅಂತ ಅದ್ದೂರಿ ಜಾತ್ರೆನ ನಾವು ಎಲ್ಲೂ ಬೇರೆಡೆಗೆ ಹೋಗಲು ಬಿಡುವುದಿಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಕಲೇಶಪುರದ ಐತಿಹಾಸಿಕ ಜಾತ್ರೆ ಮಹೋತ್ಸವ ಅಂತ ಬಿಟ್ಟಂತ ಕೇಳಿದ್ರೆ ಇಡೀ ರಾಜ್ಯಕ್ಕೆ ಪ್ರಸಿದ್ಧವಾಗಿದ್ದಂತಹ ಜಾತ್ರೆ ಮಹೋತ್ಸವ ಈ ವರ್ಷ 66ನೇ ವರ್ಷದ ಏನು ಜಾತ್ರಾ ಮಹೋತ್ಸವ ನಡಿಬೇಕಾಗಿತ್ತು, ಆ ಜಾತ್ರಾ ಮಹೋತ್ಸವ ನಡೆಯುವಂಥ ಜಾಗದಲ್ಲಿ ಹೆಚ್ಚು ಕಸ ಹಾಕಿರೋದ್ರಿಂದ ಅಲ್ಲಿ ಜಾತ್ರೆಯನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಮಾನ್ಯ ಶಾಸಕರು ಸುಭಾಷ್ ಮೈದಾನದಲ್ಲಿ ಮಾಡಬೇಕು ಅಂತ ಹೇಳಿ ಅವರ ಒತ್ತಾಯದೊಂದಿಗೆ ಪುರಸಭೆಯಲ್ಲಿ ರೆಸಲ್ಯೂಷನ್ ಮಾಡಿದ್ರು ಸಹ ಕೆಲವರು ಅಲ್ಲಿ ಮಾಡಬಾರ್ದು ಅಂತ ಹೇಳಿ ಅಬ್ಜೆಕ್ಷನ್ ಮಾಡಿರತಕ್ಕಂಥದ್ದು ಅತ್ಯಂತ ಆತಂಕಕಾರಿ ವಿಚಾರವಾಗಿದೆ. ಯಾಕೆ ಅಂತ ಕೇಳಿದರೆ ಇವತ್ತು
ಆ ಸುಭಾಷ್ ಮೈದಾನದಲ್ಲಿ ನಾವು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದ ರೀತಿಯಲ್ಲಿ ಮತ್ತೆ ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಈ ರೀತಿಯಾಗಿ ಅದಕ್ಕೆ ಅಬ್ಜೆಕ್ಷನ್ ಹಾಕುವಂಥದ್ದು ಇಡೀ ಸಕಲೇಶ್ಪುರದಲ್ಲಿರ್ತಕ್ಕಂತಹ 1,20,000 ಜನಕ್ಕೆ ಮಾಡಿರತಕ್ಕಂಥ ಅವಮಾನವಾಗಿದೆ. ಹಾಗಾಗಿ ಇವತ್ತು ನಾವು AC ಅವರಿಗೆ ಮನವಿಯನ್ನು ಕೊಡೋಕ್ಕಂತ ಬಂದಿದ್ದೀವಿ. ಆ ಮನವಿಯಲ್ಲಿ ನಾವು ಸುಭಾಷ್ ಮೈದಾನದಲ್ಲಿ ಅಧಿಕೃತವಾಗಿ ಈ ವರ್ಷದ ಜಾತ್ರೆಯನ್ನು ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೀವಿ. ಮತ್ತು ಈಗಾಗಲೇ ಮಾನ್ಯ ಶಾಸಕರು 10 ಲಕ್ಷಕ್ಕೂ ಹೆಚ್ಚು ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅಂತೇಳಿ ಅನುದಾನವನ್ನು ತಂದಿದ್ದಾರೆ. ಹಾಗೆಯೇ ಈ ಸಲ ವಿಶೇಷವಾಗಿ ಸಕಲೇಶ್ಪುರದಲ್ಲಿರ್ತಕ್ಕಂತಹ ಏನು ಬಡವರು ಮತ್ತು ಕೂಲಿ ಕಾರ್ಮಿಕರು ಏನಿದ್ದಾರೆ ಅವ್ರನ್ನ ಗುರಿಯಾಗಿಸಿಕೊಂಡು ಮಾನ್ಯ ಶಾಸಕರು ಯಾರೇ ಆದರೂ ಸಹ ಏನು ಜಾತ್ರಾ ಮಹೋತ್ಸವದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅಲ್ಲಿ ಭಾಗಿಯಾಗಬೇಕು, ಇಡೀ ಸಮಾಜ ಬರಬೇಕು ಅಂತ ಹೇಳಿ ಯಾರು ಈ ಜೈಂಟ್ ವೀಲ್ ಇರ್ಬೋದು, ಕೊಲಂಬಸ್ ಇರ್ಬೋದು, ಏನು ಈ ರೀತಿಯ ಮನೋರಂಜನೆ ಕಾರ್ಯಕ್ರಮಗಳಿದೆ ಅದು ಎಲ್ಲದಕ್ಕೂ ಸಹ ಟಿಕೆಟನ್ನು ಕೇವಲ 50 ರೂಪಾಯಿ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು ಇಡೀ ಸಕಲೇಶ್ವರದ ಜನತೆಗೆ ಒಂದು ಹರ್ಷದ ವಿಚಾರವಾಗಿದೆ. ಹಾಗಾಗಿ ನಾವು ಸಹ ಇವತ್ತು ಆ ಬೇಡಿಕೆಯನ್ನು ಇಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಸಹ ಬೇರೆ ಕಡೆ ಎಲ್ಲೂ ಮಾಡಬಾರ್ದು. ಏನು ಸುಭಾಷ್ ಮೈದಾನ ಅಂತ ಈಗಾಗಲೇ ಪುರಸಭೆಯವರು ತೀರ್ಮಾನ ಮಾಡಿದ್ದಾರೆ, ಅದೇ ಜಾಗದಲ್ಲಿ ಮಾಡಬೇಕು, ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ತೀವಿ. ಅಕಸ್ಮಾತಾಗಿ ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ರಥೋತ್ಸವ ದಿವಸ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಘಟಕದ ವತಿಯಿಂದ ಮಾನ್ಯ ಶಾಸಕರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಉದಾಹರಣೆಗೆ ಮೊನ್ನೆ ಒಂದು ಕಾಫಿ ಸಮ್ಮೇಳನ ನಡೀತು, ಸುಭಾಷ್ ಮೈದಾನ ಅಚ್ಚುಕಟ್ಟಾಗಿ ನಡೀತು. ಮತ್ತು ಅದ್ರ ಜೊತೆಗೆ ಪಟಾಕಿ ಇಡುವ ಒಂದು ವ್ಯವಸ್ಥೆ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಿದ್ದಾರೆ ಯಾರು ಮಾನ್ಯ ಶಾಸಕರು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಜಾತ್ರಾ ಮಹೋತ್ಸವವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ.